Dear friends, welcome to my YouTube channel, The Classic Corner. ಈಗ ಇನ್ನೊಂದು ಪ್ರಶ್ನೆ, ಓಲ್ಡ್ ಕ್ವಶನ್ ಪೇಪರ್ ಅಂದರೆ 25/1/2026 ನಡೆದಂತ ಕೆಇಎ ಕಂಡಕ್ಟ್ ಮಾಡಿದಂತ SDA ಎಕ್ಸಾಮ್ದಲ್ಲಿ ಕೇಳಿದಂತ ಪ್ರಶ್ನೆ ಇದು. ಓಕೆ, ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ನಾ ಹೇಳಿದ್ದೀನಿ, ಯಾವುದೇ ಒಂದು ಪರೀಕ್ಷೆಯನ್ನ ನೀವು ಫೇಸ್ ಮಾಡಬೇಕಾದ್ರೆ, ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕಾದ್ರೆ ಕಂಪಲ್ಸರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಓದಲೇಬೇಕು. ಡೈಲಿ ಒಂದು 50-100 ಓದೋದನ್ನ ರೂಢಿ ಮಾಡ್ಕೊಡ್ರಿ. ಓನ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇಲ್ಲ ನಾನು. ಯಾವುದೇ ಸಬ್ಜೆಕ್ಟ್ ಇರಲಿ, ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಓದುವಂತ ರೂಢಿಯನ್ನ ಮಾಡ್ಕೊಳ್ಬೇಕು. ನೀವು ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಗ್ರಾಮರ್ ಅನ್ನ ಟಾಪಿಕ್ ಅನ್ನ ನೀವು ಏನೋ ಓದ್ತಾ ಇದ್ರಿ ಅಂತ ತಿಳ್ಕೊಡ್ರಿ. ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತ 5-10 ಕ್ವಶನ್ಸ್ ಅನ್ನ ಓದಿ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಓದಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಓದಿ, ನೀವು ಯಾವ್ದು ಟಾಪಿಕ್ ಓದ್ತಿರ್ತೀರಿ ನೋಡು, ಆ ಟಾಪಿಕ್ ಅನ್ನ ತಗೊಳ್ಬೇಕು. ಅಂದ್ರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ, ಎಕ್ಸಾಮ್ ಫಿಯರ್ನು ಹೋಗುತ್ತಾ, ಪ್ರಾಕ್ಟೀಸ್ನು ಆಗುತ್ತಾ, ಸಾಕಷ್ಟು ವಿಷಯಗಳು ಗೊತ್ತಾಗ್ತಾವ ನಿಮಗೆ. ಓಕೆ, ಲೈಕ್ ದಿಸ್. ಇದು ಒಂದೇ ಎಕ್ಸಾಮ್ ಅಲ್ಲ, ಅಂದ್ರೆ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗ ಅಷ್ಟೇ ಅಲ್ಲ, ನೀವು ಬೇರೆ ಸಬ್ಜೆಕ್ಟ್ ಆದ್ರೂ ಸಹಿತ ಹಾಗೇನೆ ಓದ್ಬೇಕು. ಫಾರ್ ಎಕ್ಸಾಂಪಲ್, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ತಾ ಇದ್ರಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತ MCQs ಅನ್ನ ಸ್ಟಡಿ ಮಾಡಿ ಒಂದು 10-15 ಆ ಚಾಪ್ಟರ್, ಯಾವ ಚಾಪ್ಟರ್ ಓದ್ತಿರ್ತೀರಿ ಆ ಚಾಪ್ಟರ್ ಅನ್ನ ಓದ್ಬೇಕು. ಓಕೆ, ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಾಗೂ ಆದ್ರೂ ಆಯ್ತು, ಯಾವುದು ಒಬ್ಜೆಕ್ಟಿವ್ ಟೈಪ್ ಅಥವಾ ಜನರಲ್ ಆಗಿದ್ರು ಕ್ವಶನ್ಸ್ ಆದ್ರೂ ಆಯ್ತು. ಓಕೆ, ಲೈಕ್ ದಿಸ್. ಈಗ ಇದು ಕ್ವಶನ್ 55ನೇ ಕ್ವಶನ್. ಐಡೆಂಟಿಫೈ simple sentences in the following. Identify simple sentences in the following. Identify ಅಂದ್ರೆ ಗುರುತಿಸಿರಿ, ಐಡೆಂಟಿಫೈ, ಐಡೆಂಟಿಫೈಡ್, ಐಡೆಂಟಿಫೈಡ್, 3 ಫಾರ್ಮ್ ನೋಡ್ರಿ. ಇದು ಯಾವಾಗ್ಲೂ ಹೇಳಿನಲ್ಲ, ವರ್ಬದಿಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸಸ್ಗಳು, ವಾಕ್ಯಗಳು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು. ಓಕೆ, ಕಮ್ ಹಿಯರ್, ಗೋ ದೇರ್, ಸ್ಟ್ಯಾಂಡ್ ಅಪ್, ಐಡೆಂಟಿಫೈ, ಎಲುಸಿಡೇಟ್, ಡಿಸ್ಕ್ರೈಬ್, ಫೈಂಡ್ ಔಟ್. ಓಕೆ, ಲೈಕ್ ದಿಸ್. ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋವಿಂಗ್. ಈ ಪ್ರಶ್ನೆದಲ್ಲಿ ಇರಬಹುದು, ಆದ್ರೆ ಇದು ಒಂದು ಕ್ವಶನ್ ಆಗಿರಬಹುದು, ಬಟ್ ಇದು ಸೆಂಟೆನ್ಸ್ ಏನಾಗಿದೆ, ಇಂಪೆರೇಟಿವ್ ಸೆಂಟೆನ್ಸ್ ಇದೆ. ಸಿಂಪಲ್ ಸೆಂಟೆನ್ಸಸ್ ಅನ್ನ ಕಂಡು ಹಿಡೀರಿ ಅಂದಾರ. 4 ಆಪ್ಷನ್ ಅನ್ನ ಕೊಟ್ಟಿದಾರ ಅವರು. ಐ ಮೀನ್ 4 ಸೆಂಟೆನ್ಸಸ್ ಅನ್ನ ಕೊಟ್ಟಿದಾರ. ಅದರಲ್ಲಿ ಯಾವ 2 ಸಿಂಪಲ್ ಸೆಂಟೆನ್ಸಸ್ ಅಂತ ಕಂಡು ಹಿಡಿಬೇಕು. 2 ಅಂತ ಇಮಿಡಿಯೇಟ್ ಆಗಿ ಯಾಕೆ ನಿಮಗೆ ಗೊತ್ತಾಗುತ್ತಂದ್ರ, ಇಲ್ಲಿ ಆಪ್ಷನ್ ದೊಳಗೆ ನೋಡ್ರಿ, 2 ಕೇಳಿದಾರೆ, 2 ಅಷ್ಟೇ ಕರೆಕ್ಟ್ ಅದಾವ ಅಂತ ಅರ್ಥ. ಆಪ್ಷನ್ ದೊಳಗುನು ಆಲ್ಟರ್ನೇಟಿವ್ಸ್ ದಲ್ಲಿ ನೋಡ್ರಿ, ABCD ಅಂದ್ರೆ 2 ಅದಾವಂತ ಸಿಂಪಲ್ ಸೆಂಟೆನ್ಸಸ್. ಇದನ್ನ ಮೊದಲು ಅರ್ಥ ಮಾಡ್ಕೊಡ್ರಿ. ಓಕೆ, 1 ಇಲ್ಲ, 2 ಇಲ್ಲ, 3 ಇಲ್ಲ, 4 ಇಲ್ಲ, 2 ಅದಾವ. ಈ 4ರಲ್ಲಿ 2 ಸಿಂಪಲ್ ಸೆಂಟೆನ್ಸಸ್ ಅದಾವ. ಓಕೆ, ಅದನ್ನ ಕಂಡು ಹಿಡಿಯೋದು. ಈಗ ನೀವು ಇಮಿಡಿಯೇಟ್ ಆಗಿ ಇದನ್ನ ಓದಿ ಆನ್ಸರ್ ಟಿಕ್ ಅಥವಾ ಇದು ಆನ್ಸರ್ ಅಂತ ಹಿಂಗ್ ಓದ್ತಾ ಹೋಗುದಲ್ಲ. ನೀವು ಮನೆಯಲ್ಲಿ ಸ್ಟಡಿ ಮಾಡುವಾಗ, ಅಬ್ಜೆಕ್ಟಿವ್ ಟೈಪ್ ಅನ್ನು ಸ್ಟಡಿ ಮಾಡುವಾಗ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತಂದ್ರೆ ಸಾಕಷ್ಟು ವಿಷಯಗಳನ್ನ ಕಲಿತೀರಿ ನೀವು. ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಓದುದಲ್ಲ, ಬೇರೆ ಬೇರೆ ಟಾಪಿಕ್ಗಳನ್ನು ಇದರಲ್ಲಿ ಬಂದಿರ್ತಾವ. ಈಗ ನೋಡ್ರಿ, ಇದರಲ್ಲಿ ಟೆನ್ಸ್ ಓದ್ಬಹುದು, ನೀವು ಆರ್ಟಿಕಲ್ ಓದ್ಬಹುದು, ಸೆಂಟೆನ್ಸ್ ಟೈಪ್ ಓದ್ಬಹುದು. ಓಕೆ, ಸ್ಪೆಲ್ಲಿಂಗ್ ಏನಾದ್ರೂ ಮಿಸ್ಟೇಕ್ ಇದ್ರು ಓದ್ಬಹುದು, ವೊಕ್ಯಾಬುಲರಿ ಗೊತ್ತಾಗುತ್ತ. ಓಕೆ, ವೊಕ್ಯಾಬುಲರಿನೂ ಗೊತ್ತಾಗುತ್ತೆ. ಅಡ್ವೈಸ್ ನಿಮಗೆ ಗೊತ್ತಾಗತ್ತ. ಲೈಕ್ ದಿಸ್, ಹಟ್ ಅಂಡ್ ದಿಸ್ ಒನ್, ಯಾವುದು ನಿಮಗೆ ನೇಟಿವ್. ಬಿಗಿನರ್ ಇದ್ದರಿಗೆ ಸ್ವಲ್ಪ ದೊಡ್ಡ ಡಿಫಿಕಲ್ಟ್ ವರ್ಡ್ ಇದ್ರು ನಿಮ್ಗೆ ಅದು ಗೊತ್ತಾಗ್ತಿರ್ತದೆ. ಅದಕ್ಕ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕು ಆ ಸೆಂಟೆನ್ಸ್ ಅನ್ನ. ಅಂದ್ರ ಬೇಗನೆ ಕಲಿತೀರಿ ಇಂಗ್ಲಿಷ್, ಫಾಸ್ಟ್ ಲರ್ನಿಂಗ್ ಆಗುತ್ತೆ. ಇಲ್ದೇ ಇದ್ರೆ ನೀವು 6 ತಿಂಗಳು ಕಲಿದನ್ನ 3 ತಿಂಗಳಿಗೆ ಕಲ್ತು ಬಿಡ್ತೀರಿ, ಈ ತರ ಮಾಡಿದ್ರ. ಇಲ್ದೇ ಇದ್ರ ಏನಾಗುತ್ತಾ, ಬಹಳಷ್ಟು ದಿನಗಳ ನಂತರ ನೀವು ಇಂಗ್ಲಿಷ್ ಅನ್ನ ಕಲಿಬೇಕಾಗತ್ತ. ಏನು ಸುಮ್ನೆ ಸೂಪರ್ಫಿಷಿಯಲ್ ಆಗಿ ಹೋದ್ರಿ ಅಂತಂದ್ರೆ. ಓಕೆ, ಲೈಕ್ ದಿಸ್. ನೋಡ್ರಿ, ಹಿ ಸ್ಟಡೀಡ್ ಇನ್ ಹಿಸ್ ನೇಟಿವ್ ಪ್ಲೇಸ್. ಮೊದಲ ಸೆಂಟೆನ್ಸ್ ಅನ್ನ ಅಬ್ಸರ್ವ್ ಮಾಡ್ರಿ, ಓದ್ರಿ, ತಿಳ್ಕೊಡ್ರಿ. ಹಿ ಸ್ಟಡೀಡ್ ಇನ್ ಹಿಸ್ ನೇಟಿವ್ ಪ್ಲೇಸ್. ಹಿ ಸಬ್ಜೆಕ್ಟ್, ಯಾವ ಟೆನ್ಸ್ ಇದು? ಹಿ ಸಬ್ಜೆಕ್ಟ್, ಸ್ಟಡೀಡ್
ವರ್ಬ್, ಸಬ್ಜೆಕ್ಟ್ ವರ್ಬ್. ಈ ವರ್ಬ್ ಅಂದ್ರೆ ಅದನ್ನ ಮೂರು ಫಾರ್ಮ್ ನೆನ್ಪ್ ಮಾಡ್ಕೊಡ್ರಿ ನೀವು. ವರ್ಬ್ ಈ ಸ್ಟಡೀಡ್ ಅಂತ ಐತಿ, ಅದ್ರ ಫಸ್ಟ್ ಫಾರ್ಮ್ ಏನು? ಸ್ಟಡಿ, ಸ್ಟಡೀಡ್, ಸ್ಟಡೀಡ್. ಅದ್ರ ಕ್ರಿಯಾಪದದ ಮೂಲ ರೂಪ ಸ್ಟಡಿ. ಇದು ವಿ2 ಆಗಿದೆ ಅಂತ ಅರ್ಥ ಇಲ್ಲಿ. ಸಬ್ಜೆಕ್ಟ್ ವಿ2, ಇದು ಯಾವಾಗ್ಲೂ ಸಬ್ಜೆಕ್ಟ್ ವಿ2 ಆಬ್ಜೆಕ್ಟ್. ವಿ2 ಅಂದ್ರ ವರ್ಬ್ 2. ಓಕೆ, ವರ್ಬ್ 2 ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ದ ಫಾರ್ಮುಲಾ ಇದು. ಓಕೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದಂಗ ಆಯ್ತು. He studied in his native place. Simple past tense. Okay. We came upon a hut where worker lived. ನೋಡ್ರಿ, we came upon subject, came upon verb. ಇದು ಒಂದೇ ವರ್ಬ್ ಅಲ್ಲ, ಕೇಮ್ ಅಷ್ಟೇ ವರ್ಬ್ ಅಲ್ಲ, ಕೇಮ್ ಅಪಾನ್ ಅನ್ನೋದು ವರ್ಬ್. ಅದಕ್ಕೆ ಫ್ರೇಸಲ್ ವರ್ಬ್ ಅಂತೀವಿ ನಾವು. ಏನಂತೀವಿ? ಫ್ರೇಸಲ್ ವರ್ಬ್. ಕೇಮ್ ಅಪಾನ್ ಅಂದ್ರೆ ಡಿಸ್ಕವರ್, ಫೌಂಡ್, ಸಾ ಅಂತ ಅಂದಾಗ. ಓಕೆ, we saw a hut, we discovered a hut, we found a hut or cottage, like this. We came upon, ಇದು simple past tense. Subject v2, come, came, come, come, came, v2 form. That is why simple past tense. I have no advice for you. ಇದನ್ನ ಹೇಳಿದಿನಲ್ಲ, ಡಿಟೇಲ್ ಆಗಿ ಡಿಸ್ಕಷನ್ ಮಾಡೀನಿ. ಈಗಾಗಲೇ ನಾವು 2 ಕ್ವಶನ್ ಅನ್ನ ಬಿಡಿಸಿದೀವಿ. ಆ ಕ್ವಶನ್ ಒಳಗೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಡಿಸಿದೀವಿ. ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಇದನ್ನೇ ಸಾಕಷ್ಟು ಸೆಂಟೆನ್ಸ್ ಅನ್ನ ಮಾಡಬಹುದು. ಐ ಹ್ಯಾವ್ ನೋ ಪೆನ್ ಫಾರ್ ಯು. ಓಕೆ, ಇಟ್ ಮೀನ್ಸ್ ಐ ಡು ನಾಟ್ ಹ್ಯಾವ್ ಎನಿ ಅಡ್ವೈಸ್ ಫಾರ್ ಯು ಅಂದಂಗ. ಅದು ಟೆನ್ಸ್ ಫಾರ್ಮ್. ಐ ಡು ನಾಟ್ ಹ್ಯಾವ್ ಎನಿ ಅಡ್ವೈಸ್ ಫಾರ್ ಯು ಟೆನ್ಸ್. ಇದು ಎಕ್ಸಿಲರಿ ಫಾರ್ಮ್. ಎಕ್ಸಿಲರಿ ಆಗಿ ಬಳಕೆ ಆಗಿದೆ ಹ್ಯಾವ್ ಇಲ್ಲಿ. ಹ್ಯಾವ್, ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ. ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಅವುಗಳ ಮುಂದೆ ಅಲ್ಲಿ ವರ್ಬ್ ಇರ್ತತ. ಇಲ್ಲಿ ವರ್ಬ್ ಇಲ್ಲಿ ನೋಡ್ರಿ, ನೌನ್ ಇದೆ. ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು ಅಂದ್ರು ಒಂದೇ, ಐ ಡು ನಾಟ್ ಹ್ಯಾವ್ ಎನಿ ಅಡ್ವೈಸ್ ಫಾರ್ ಯು ಅಂದ್ರು ಒಂದೇ, ಅಥವಾ ಐ ಡೋಂಟ್ ಹ್ಯಾವ್ ಎನಿ ಅಡ್ವೈಸ್ ಫಾರ್ ಯು ಅಂದ್ರು ಒಂದೇ. ಡೋಂಟ್ ಹ್ಯಾವ್ ಅಂತ ಆದ್ರೂ ಅನ್ಬೋದು, ಬಿಡಿಸಿ ಡು ನಾಟ್ ಹ್ಯಾವ್ ಅಂತ ಆದ್ರೂ ಅನ್ಬೋದು. ಶಾರ್ಟ್ ಆಗಿನೂ ನೀವು ಓದ್ಬೋದು ಅದನ್ನ. ನೋಡ್ರಿ, ರಾಮ ವೆಂಟ್ ಟು ಮದ್ರಾಸ್ ಅಂಡ್ ಮೇಡ್ ಎ ಲಾಟ್ ಆಫ್ ಮನಿ. ನೋಡ್ರಿ, ರಾಮ ವೆಂಟ್ ಟು ಮದ್ರಾಸ್ ಇದು ಸಬ್ಜೆಕ್ಟ್, ಇದು ವಿ2. ಗೋ, ವೆಂಟ್, ಗಾನ್. ಗೋ, ವೆಂಟ್, ಗಾನ್. ವೆಂಟ್ ಸೆಕೆಂಡ್ ಫಾರ್ಮ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ. ಅಂಡ್ ಮೇಡ್ ಎ ಲಾಟ್ ಆಫ್ ಮನಿ, ಇಲ್ಲಿ 2 ಸೆಂಟೆನ್ಸ್ ಅದಾವ. ರಾಮ ಮದ್ರಾಸಕ್ಕೆ ಹೋದ, ಲಾಟ್ ಆಫ್ ಮನಿ ಬಹಳಷ್ಟು ಹಣವನ್ನ ಸಂಪಾದಿಸಿದ. ಮೇಡ್ ಅಂದ್ರೆ ಗಳಿಸಿದ, ಸಂಪಾದಿಸಿದ, ದುಡಿದ ಅನ್ನೋದು ಅರ್ಥ ಅದ. ಓಕೆ, ರಾಮ ವೆಂಟ್ ಟು ಮದ್ರಾಸ್ ಅಂಡ್ ಮೇಡ್ ಎ ಲಾಟ್ ಆಫ್ ಮನಿ. ಸಿ, ದೇರ್ ಆರ್ 2 sentences in this sentence. The 2 sentences are combined into a single sentence using and conjunction. ಈ and ಪದವನ್ನು ಉಪಯೋಗಿಸಿ 2 ವಾಕ್ಯಗಳನ್ನ ಸಿಂಗಲ್ ವಾಕ್ಯವನ್ನಾಗಿ ಮಾಡಿದೀವಿ ನಾವು. ಓಕೆ, ಇದು 2 ವಾಕ್ಯಗಳದಾವೆ, ಗೊತ್ತೈತ್ರಿ? ರಾಮ ವೆಂಟ್ ಟು ಮದ್ರಾಸ್ ಅಂಡ್ ಮೇಡ್ ಎ ಲಾಟ್ ಆಫ್ ಮನಿ. ಮೇಡ್ ಎ ಲಾಟ್ ಆಫ್ ಮನಿ. ಹೂ ಮೇಡ್ ಲಾಟ್ ಆಫ್ ಮನಿ? ರಾಮ ಮೇಡ್ ಲಾಟ್ ಆಫ್ ಮನಿ. ಬಟ್ ಅದನ್ನ ರಿಮೂವ್ ಮಾಡ್ತೀವಿ ನಾವು, ಒಂದೇ ಸೆಂಟೆನ್ಸ್ ಅನ್ನಾಗಿ ಮಾಡ್ತೀವಿ. 2 ಸೆಂಟೆನ್ಸ್ ಅದ ಒಂದಾಗ ಆಯ್ತು. ಈಗ ರಾಮ ವೆಂಟ್ ಟು ಮದ್ರಾಸ್, ರಾಮ ಮೇಡ್ ಲಾಟ್ ಆಫ್ ಮನಿ. ಓಕೆ, ನಾವು ಇನ್ನೊಂದು ಸಾರಿ ಉಪಯೋಗ ಮಾಡೋದಿಲ್ಲ, ಒಂದೇ ಸೆಂಟೆನ್ಸ್ ಅನ್ನಾಗಿ ಮಾಡಿದಾಗ. ಓಕೆ, ಫಾರ್ ಎಕ್ಸಾಂಪಲ್, ಮುಖ್ಯಮಂತ್ರಿಗಳು ಧಾರವಾಡಕ್ಕೆ ಬರುತ್ತಾರೆ. ಮುಖ್ಯಮಂತ್ರಿಗಳು ಧಾರವಾಡದಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ಉದ್ಘಾಟಿಸುತ್ತಾರೆ. ಮುಖ್ಯಮಂತ್ರಿಗಳು ಮರಳಿ ಬೆಂಗಳೂರಿಗೆ ಹೋಗುತ್ತಾರೆ. ನೋಡಿ, ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು ಅಂತ ಹೇಳುದಿಲ್ಲ ನಾವು. ಓಕೆ, ಹಾಗೆ ಅದನ್ನ ಅವಾಯ್ಡ್ ಮಾಡೋದಕ್ಕ ಏನ್ ಮಾಡ್ತಾರ, ಅಂಡ್ ಪದವನ್ನು ಉಪಯೋಗಿಸಿ ಇದನ್ನು ಕಂಟಿನ್ಯೂ ಮಾಡ್ತಾರ. ಅಂದ್ರೆ ಇದರ ಅರ್ಥ, ಇದು ರಾಮ ವೆಂಟ್ ಟು ಮದ್ರಾಸ್ ಅಂಡ್ ಮೇಡ್ ಎ ಲಾಟ್ ಆಫ್ ಮನಿ. ಫಾರ್ ಎಕ್ಸಾಂಪಲ್, ರಾಮ ಮದ್ರಾಸಿಗೆ ಹೋಗಿ ಹಣವನ್ನು ಸಂಪಾದಿಸದ, ಹಣವನ್ನು ದುಡಿದನು ಅನ್ನೋದು ಅರ್ಥ ಇದೆ. ನಮ್ಮ ಕನ್ನಡ ಭಾಷೆ ಮಾತಾಡುವಾಗ ಅಲ್ಲಿ ಮತ್ತು ಅಂತ ಉಪಯೋಗ ಮಾಡುದು ನಾವು. ರಾಮ ವೆಂಟ್ ಟು ಮದ್ರಾಸ್, ರಾಮನು ಮದ್ರಾಸಿಗೆ ಹೋದನು ಮತ್ತು ಹಣವನ್ನು ಗಳಿಸಿದನು, ಹಣವನ್ನು ದುಡಿದನು, ಸಂಪಾದಿಸಿದನು ಅಂತ ಹೇಳ್ತೀವಿ ನಾವು. ರಾಮ ಮದ್ರಾಸಿಗೆ ಹೋಗಿ ಹಣವನ್ನು ಸಂಪಾದಿಸಿದನು. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಎ ಮಾರ್ಕೆಟ್, ಐ ವೆಂಟ್ ಟು ಮಾರ್ಕೆಟ್ ಅಂಡ್ ಬಾಟ್ ಎ ಪೆನ್. ನಾನು ಮಾರ್ಕೆಟ್ ಹೋಗಿ ಪೆನ್ ತಂದೆ. ಐ ವೆಂಟ್ ಟು ಕಾಲೇಜ್ ಅಂಡ್ ಮೆಟ್ ದ ಪ್ರಿನ್ಸಿಪಲ್. ಕಾಲೇಜ್ ಹೋಗಿ ಪ್ರಿನ್ಸಿಪಲ್ ಭೇಟಿ ಆದೆ. ಲೈಕ್ ದಿಸ್. ಓಕೆ, ಇವು ಸೆಂಟೆನ್ಸಸ್. ಇದರಲ್ಲಿ ಏನಂತ ಅಂದಿದ್ದಾರೋ, ಸಿಂಪಲ್ ಸೆಂಟೆನ್ಸಸ್ ಯಾವುವು ಅಂತಂದಾರ. ಅಂದ್ರೆ 2 ಇರ್ಲೇಬೇಕಾವು. ಯಾಕಂತ ಇದ್ರಲ್ಲಿ ಆಪ್ಷನ್ ದೊಳಗೆ 2 ಅಷ್ಟೇ ಅದಾವ ನೋಡ್ರಿ.
ಇಲ್ಲಿ ಫಸ್ಟ್ ಆಪ್ಷನ್ ದಲ್ಲಿ 2 ಅದಾವ, ಸೆಕೆಂಡ್ ಆಪ್ಷನ್ ದಲ್ಲಿ 2 ಅದಾವ, ಥರ್ಡ್ ಆಪ್ಷನ್ ದಲ್ಲಿ 2, ಫೋರ್ತ್ ಆಪ್ಷನ್ ದಲ್ಲಿ 2, ಅಂದ್ರೆ 2 ಸೆಂಟೆನ್ಸ್ ಕಂಪಲ್ಸರಿ ಅದಾವ ಅಂತಾನೆ ಅರ್ಥ. ಓಕೆ, ಅದಕ್ಕಿಂತ ಮೊದಲು ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ನಿಮ್ಗೆ. ಓಕೆ, ತಿಳ್ಕೊಡ್ರಿ. ಸೆಂಟೆನ್ಸ್ 3 ಪ್ರಕಾರಗಳಲ್ಲಿ ಅದಾವ. ಓಕೆ, ಒಂದು ಪ್ರಕಾರದ ಸೆಂಟೆನ್ಸ್, ಒನ್ ಟೈಪ್ ಸೆಂಟೆನ್ಸ್ 4 ಇರ್ತಾವ, ಇನ್ನೊಂದು ಟೈಪ್ ಸೆಂಟೆನ್ಸ್ 4 ಇರ್ತಾವ, ಇನ್ನೊಂದು ಟೈಪ್ ಸೆಂಟೆನ್ಸ್ 4 ಇರ್ತಾವ. ಹೆಂಗ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಹಂಗ ಇಲ್ಲೂ ಟೆನ್ಸ್ ಗಳಲ್ಲಿ 4 ಪ್ರಕಾರಗಳು. ಓಕೆ, ಇನ್ನೂ ಅದಾವ, ಅದನ್ನ ತಲೆ ಕೆಡಿಸ್ಕೊಳ್ಬೇಡ್ರಿ. ಈಗ ನಮ್ಮ ಗ್ರಾಮರ್ ಕೋರ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡುವ. ಈಗಿನ ಮಟ್ಟಿಗೆ ಇದನ್ನ ತಿಳ್ಕೊಡ್ರಿ. ನೋಡ್ರಿ, ಫಸ್ಟ್ ಟೈಪ್ ಸೆಂಟೆನ್ಸ್ ನಾವು ಟೆನ್ಸ್ ನಲ್ಲಿ ನೋಡ್ತಾ ಇದೀವಿ, ಅದನ್ನ ಈಗ ಆಲ್ರೆಡಿ ಕಲಿತಾ ಇದೀವಿ. ಫಸ್ಟ್ ಟೈಪ್ ಸೆಂಟೆನ್ಸ್ ಯಾವುದು ಅಂತಂದ್ರ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟಿರಾಗೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್. ಐ ರಿಪೀಟ್, ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟಿರಾಗೇಟಿವ್, ನೆಗೆಟಿವ್ ಇಂಟರಾಗೇಟಿವ್. ಇದು ಒಂದು ಟೈಪ್. ಸೆಕೆಂಡ್ ಟೈಪ್ ನೋಡ್ರಿ, ಅಸರ್ಟಿವ್ ಸೆಂಟೆನ್ಸ್, ಇಂಟಿರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಐ ರಿಪೀಟ್, assertive sentence, interrogative sentence, imperative sentence, exclamatory sentence. Third one, ಇದು ಒಂದು ಟೈಪ್, ಇದೊಂದು ಟೈಪ್, ಇದೊಂದು ಟೈಪ್. ನೆಕ್ಸ್ಟ್ ಥರ್ಡ್ ಪಾರ್ಟ್, ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. 4. ಓಕೆ, ನೋಡ್ರಿ, ಎಲ್ಲದರಲ್ಲೂ ಫಸ್ಟ್ ಪಾರ್ಟ್ ದಲ್ಲಿನೂ, ಫಸ್ಟ್ ಟೈಪ್ ಆಫ್ ಸೆಂಟೆನ್ಸ್ ದಲ್ಲಿನೂ 4 ಅದಾವ, ಸೆಕೆಂಡ್ ಟೈಪ್ ಆಫ್ ಸೆಂಟೆನ್ಸ್ ದಲ್ಲಿನೂ 4, ಥರ್ಡ್ ಟೈಪ್ ಆಫ್ ಸೆಂಟೆನ್ಸ್ ದಲ್ಲಿನೂ 4. ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್, ಕಂಪೌಂಡ್ ಕಾಂಪ್ಲೆಕ್ಸ್. ಹೆಂಗ್ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ ಹಂಗ ಕಂಪೌಂಡ್ ಕಾಂಪ್ಲೆಕ್ಸ್ ಎರಡು ಮಿಕ್ಸ್ ಇರ್ತದೆ ಒಂದ್ ಸೆಂಟೆನ್ಸ್ ದಲ್ಲಿ. ಓಕೆ, ಇದು ಈಗ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕು. ಓಕೆ, ವಾಟ್ ಈಸ್ ಸಿಂಪಲ್ ಸೆಂಟೆನ್ಸ್? ನೋಡ್ರಿ, ಇಟ್ ಹ್ಯಾಸ್ ಓನ್ಲಿ ಒನ್ ಸಬ್ಜೆಕ್ಟ್ ಅಂಡ್ ಒನ್ ಪ್ರೆಡಿಕೇಟ್. ಆ ಸಿಂಪಲ್ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್ ಯು ದ್ಯಾಟ್ ಇಟ್ ಈಸ್ ಎ ಸಿಂಪಲ್ ಸೆಂಟೆನ್ಸ್. ಟೈಟಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಿಂಪಲ್ ಸೆಂಟೆನ್ಸ್ ನ ಇರ್ತದ ಅಂತ ಹೇಳಿ. ಸೆಂಟೆನ್ಸ್ ಸಿಂಪಲ್ ಆಗಿರ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಸೆಂಟೆನ್ಸ್ ಈಸಿಲಿ, ಇಮಿಡಿಯೇಟ್ಲಿ. ಹೇಳಿದ ತಕ್ಷಣ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತದೆ ನಿಮ್ಗೆ. ಐ ವಿಲ್ ಟೇಕ್ ಕ್ಲಾಸ್ ಟುಡೇ, ನೋಡ್ರಿ, ಇಮಿಡಿಯೇಟ್ ಆಗಿ ಅರ್ಥ ಆಯ್ತು ನಿಮ್ಗೆ. ಸಿಂಪಲ್ ಆಗಿ ಹೇಳ್ತಿರ್ತಾರ ನೋಡ್ರಿ, ಬಹಳ ಸಿಂಪಲ್ ಸೆಂಟೆನ್ಸಸ್ ಯೂಸ್ ಮಾಡ್ತಿರ್ತಾರ್ರಿ ಅವರು ಅಂತಾರ ನೋಡ್ರಿ. ಅದಕ್ಕ ಸೆಂಟೆನ್ಸಸ್ ಸಿಂಪಲ್ ಸೆಂಟೆನ್ಸ್ ಇರೋದಕ್ಕ, ಎಲ್ಲರಿಗೂ ಅರ್ಥ ಆಗೋದಕ್ಕ, ಬೇಗನೆ ಅರ್ಥ ಆಗೋದಕ್ಕ ಅವಕ್ಕೆ ಸಿಂಪಲ್ ಸೆಂಟೆನ್ಸಸ್ ಅಂತಾರ. ಅದ್ರ ಸ್ಟ್ರಕ್ಚರ್ ಹೆಂಗಿರ್ತದ ನೋಡ್ರಿ, ನೇಚರ್ ಹೆಂಗಿರ್ತದ ನೋಡ್ರಿ. ಇಟ್ ಹ್ಯಾಸ್ ಓನ್ಲಿ ಒನ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಇರ್ತದ, ಒಂದು ಪ್ರೆಡಿಕೇಟ್ ಇರ್ತದ. ಪ್ರೆಡಿಕೇಟ್ ಅನ್ನೋದು ಆಮೇಲೆ ನೋಡೋಣ. ಈಗ ಸಬ್ಜೆಕ್ಟ್ ನೋಡ್ರಿ, ಸಬ್ಜೆಕ್ಟ್ 2 ಪ್ರಕಾರದಲ್ಲಿ ಇರ್ತದ. ಒಂದು, ನಾವು ಯಾರ ಬಗ್ಗೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್. ಇನ್ನೊಂದು, ಒಂದು ಸೆಂಟೆನ್ಸ್ ದಲ್ಲಿ ಯಾರು ಕ್ರಿಯೆ ಮಾಡ್ತಿರ್ತಾರೋ ಅದು ಸಬ್ಜೆಕ್ಟ್. ಓಕೆ, ಇಲ್ಲಿ 2 ತರದ ಸಬ್ಜೆಕ್ಟ್. ನಾವ್ ಏನೇ ಮಾತಾಡ್ಲಿ, ಕನ್ನಡದಲ್ಲಿ ಆದ್ರೂ ಮಾತಾಡ್ಲಿ, ಇಂಗ್ಲಿಷ್ ನಲ್ಲಿ ಆದ್ರೂ ಮಾತಾಡ್ಲಿ, ಯಾರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್. ಮತ್ತು ಆ ಸೆಂಟೆನ್ಸ್ ದಲ್ಲಿ ಕ್ರಿಯೆ ಯಾರು ಮಾಡ್ತಾರ ಅದು ಸಬ್ಜೆಕ್ಟ್. ನಾವು ಹಿ ಈಸ್ ಎ ಟೀಚರ್, ಯಾರ ಬಗ್ಗೆ ಮಾತಾಡ್ತೀವಿ ನಾವು? ಹಿ ಬಗ್ಗೆ, ಹಿ ಈಸ್ ಸಬ್ಜೆಕ್ಟ್. ದಿಸ್ ಈಸ್ ಎ ಕ್ಯಾಮ್ರಾ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ದಿಸ್ ಬಗ್ಗೆ ಮಾತಾಡ್ತೀವಿ, ಅದು ದಿಸ್ ಈಸ್ ಕ್ಯಾಮ್ರಾ. ಕ್ಯಾಮ್ರಾ ಅಲ್ಲ, ಲೈಕ್ ದಿಸ್. ನೋಡು, ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಇಲ್ಲಿ ಲರ್ನಿಂಗ್, ಕಲಿಯುವ ಕ್ರಿಯೆಯನ್ನ ಮಾಡುವವರು ಯಾರು? ವಿ, ದಟ್ ಈಸ್ ಸಬ್ಜೆಕ್ಟ್. ನಾ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀನಿ ಇವನ್ನ, ನಿಮ್ಗೆ ನೆನಪು ಉಳಿಲಿ ಅನ್ನೋದಕ್ಕ. ಅದಕ್ಕಾಗಿ ನೀವು ಕ್ಲಾಸ್ ಅನ್ನ ಕೇಳ್ತಾ ಹೋಗ್ಬೇಕು. ಅಂದ್ರೆ ಓದುದ ಬೇಕಾಗಿರೋದಿಲ್ಲ, ಅಷ್ಟು ಸಲ ರಿಪೀಟ್ ಮಾಡ್ತಿರ್ತೀನಿ ನಾನೇ, ಲೈಕ್ ದಿಸ್. ಈಗ ನೋಡ್ರಿ, ಒನ್ ಸಬ್ಜೆಕ್ಟ್ ಇರ್ತದ, ಒನ್ ಪ್ರೆಡಿಕೇಟ್ ಇರ್ತದ. ಅಂದ್ರೆ 2 ಸಬ್ಜೆಕ್ಟ್ ಇರುದಿಲ್ಲ ಅಂದಾಗ ಆಯ್ತು. ಈ ಸಿಂಪಲ್ ಸೆಂಟೆನ್ಸ್ ದಲ್ಲಿ 2 ಸಬ್ಜೆಕ್ಟ್ ಇರುದಿಲ್ಲ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ಸಬ್ಜೆಕ್ಟ್ ವಿ. ಹಿ ಈಸ್ ಎ ಟೀಚರ್, ಸಬ್ಜೆಕ್ಟ್ ಹಿ. ದಿಸ್ ಈಸ್ ಎ ಕ್ಯಾಮ್ರಾ, ಸಬ್ಜೆಕ್ಟ್ ದಿಸ್. These are all simple sentences. Okay, today we meet the chief minister. Okay, we ಅನ್ನೋದು ಸಬ್ಜೆಕ್ಟ್. This it expresses a single complete idea. ಇದರಲ್ಲಿ ಏನು ಬೇರೆ ಐಡಿಯಾ ಇಲ್ಲ. We are learning English grammar, ಒಂದೇ ಐಡಿಯಾ. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಸಿಂಪಲ್, ಐಡಿಯಾ ಒಂದೇ ಇದೆ, ಮತ್ ಬೇರೆ ಇನ್ನೊಂದು ಐಡಿಯಾ ಇಲ್ಲ. ಕಲಿತು ನೌಕರಿ ಹಿಡಿತೀವಿ ಅಂತ ಮುಂದಿಲ್ಲ ಸೆಂಟೆನ್ಸ್. We are learning English grammar. Okay, we attend the meeting, ಒಂದೇ ಐಡಿಯಾ. ಓಕೆ, we go to market, ಒಂದೇ ಐಡಿಯಾ. fought in the war, ಒಂದೇ ಐಡಿಯಾ. he is a great politician, ಒಂದೇ ಐಡಿಯಾ. he is a great singer, ಒಂದೇ ಐಡಿಯಾ.
ಈಸ್ ಎ ಗ್ರೇಟ್ ಮ್ಯೂಸಿಷಿಯನ್ ಒಂದೇ ಐಡಿಯಾ. ಓಕೆ, ಸಬ್ಜೆಕ್ಟ್ ಒಂದೇ ಇರ್ತದ, ಅದಕ್ಕೇನು ಇಟ್ ಎಕ್ಸ್ಪ್ರೆಸಸ್ ಒನ್ ಅ ಸಿಂಗಲ್ ಕಂಪ್ಲೀಟ್ ಐಡಿಯಾ. Okay, then it is independent. See, this sentence, simple sentence, does not depend on another sentence. ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಇದು. ಅಂದರೆ ನೋಡ್ರಿ, ಈಗ ಒಂದು ಸೆಂಟೆನ್ಸ್ ಹೇಳ್ತೀನಿ ನಿಮ್ಗೆ, ನಾನು ಇಂಗ್ಲಿಷ್ ಕಲಿತರೆ, ಇದು ಅರ್ಥ ಆಗೋದಿಲ್ಲ ನಿಮ್ಗೆ ಸೆಂಟೆನ್ಸ್. ಇದು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದ. ಓಕೆ, ಸಬಾರ್ಡಿನೇಟ್ ಕ್ಲಾಸ್ ಅಂತಾರೆ. ನಾನು ಇಂಗ್ಲಿಷ್ ಕಲಿತರೆ ಇಷ್ಟೇ ಬಿಟ್ನೆ ಅಂದ್ರೆ ಮುಂದೆ ಹೇಳ್ರಿ ಅಂತೀರಿ ನೀವು. ನಾನು ಇಂಗ್ಲಿಷ್ ಕಲಿತರೆ ಬೇಗನೆ ಕೆಲಸ ಸಿಗುತ್ತದೆ. ಓಕೆ, ಬೇಗನೆ ಕೆಲಸ ಸಿಗುತ್ತದೆ ಅಂದಾಗ ಮಾತ್ರ ನಾನು ಇಂಗ್ಲಿಷ್ ಕಲಿತರೆ ಅನ್ನುವ ಸೆಂಟೆನ್ಸ್ ಅರ್ಥ ಆಗುತ್ತೆ ನಿಮಗೆ. ಅಲ್ಲಿವರೆಗೂ ಅರ್ಥ ಆಗೋದಿಲ್ಲ, ಸ್ಟಕ್ ಆಗಿಬಿಡ್ತೀರಿ ನೀವು, ಅಂದ್ರೆ ಸ್ಟಾಪ್ ಆಗಿಬಿಡ್ತೀರಿ. ಮುಂದೆ ಹೇಳ್ತಾರೆ ತಡಿ ಅಂತೇಳಿ ನಿಂತು ಬಿಡ್ತೀರಿ ನೀವು. ಓಕೆ, ಸೊ ಇದು ಆ ತರ ಅಲ್ಲ. ಒಂದ್ ಸಿಂಗಲ್ ಐಡಿಯಾ ಇರ್ತದ, ಕಂಪ್ಲೀಟ್ ಐಡಿಯಾ ಇರ್ತದ, ಇಮಿಡಿಯೇಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತದ. ದಟ್ ಈಸ್ ವೈ ಇಟ್ ಈಸ್ ಇಂಡಿಪೆಂಡೆಂಟ್. ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುವುದಿಲ್ಲ ಇದು. ಓಕೆ, ಸ್ವತಂತ್ರವಾಗಿರ್ತದ, ಇನ್ನೊಂದು ಸೆಂಟೆನ್ಸ್ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್. ನೋಡ್ರಿ, ಫಾರ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ, ಇವಕ್ಕೆ ಸಿಂಪಲ್ ಸೆಂಟೆನ್ಸಸ್ ಅಂತೀವಿ. ದ ಸ್ಕೈ ಇಸ್ ಬ್ಲೂ. ಸ್ಕೈ ಇಸ್ ಬ್ಲೂ. ಸ್ಕೈ ಅನ್ನೋದು ಸಬ್ಜೆಕ್ಟ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಸ್ಕೈ ಬಗ್ಗೆ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನಂತರ ಇರೋದೆಲ್ಲ ಪ್ರೆಡಿಕೇಟ್ ಅಂತಾರ. ಅದಕ್ಕೆ ಏನಂತಾರ? ಪ್ರೆಡಿಕೇಟ್. ಪ್ರೆಡಿಕೇಟ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ, ಪುಟ್ ಆಫ್ ದ ಮೀಟಿಂಗ್. ಸಬ್ಜೆಕ್ಟ್ ನಂತರ ಇರೋದು ಪ್ರೆಡಿಕೇಟ್. ಅದಕ್ಕೆ ತಿಳ್ಕೋಬೇಕು ಸಬ್ಜೆಕ್ಟ್ ಅಂದ್ರೆ ಏನು. ನಿಮ್ಗೆ ಗೊತ್ತಿದ್ರು ಮೇಲಿಂದ ಮೇಲೆ ಕಲೀರಿ ಏನಾಗೋದಿಲ್ಲ. ಯಾಕಂದ್ರೆ ಮೇಲಿಂದ ಮೇಲೆ ಓದುವಾಗ ಬೇರೆದ ಅರ್ಥ ಆಗ್ತಿರ್ತದೆ ನಿಮ್ಗೆ. ನಿಮ್ ಮೈಂಡ್ ಮೆಚ್ಯೂರ್ಡ್ ಆದಂಗೆಲ್ಲ ಬೇರೆ 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 ರೀತಿಯ ವಿಚಾರಗಳು ತಲೆಯಲ್ಲಿ ಬರ್ತಿರ್ತಾವ. ಅದಕ್ಕ ಎಷ್ಟೇ ನಿಮ್ಗೆ ಗೊತ್ತಿದ್ರು ಸಹಿತ ರಿಪಿಟೇಷನ್ ಮಾಡ್ಬೇಕು ಅದನ್ನ. ಓಕೆ, ಆ ತರ. ಈಗ ನೋಡ್ರಿ, ಫಸ್ಟ್ ಸಬ್ಜೆಕ್ಟ್ ಸ್ಕೈ ಬಗ್ಗೆ ಮಾತಾಡ್ತೀವಿ, ಅದು ಸಬ್ಜೆಕ್ಟ್. ಉಳಿದಿದ್ದೆಲ್ಲ ಆಬ್ಜೆಕ್ಟ್, ಪ್ರೆಡಿಕೇಟ್ ಎಲ್ಲ ಪ್ರೆಡಿಕೇಟ್. ಅಥ್ಲೆಟಿಕ್ ಮೀಟ್ ಅಂದ್ರೆ ವರ್ಬ್ ಅಲ್ಲ ಇದು. ಓಕೆ, ಇದೊಂದು ಸಬ್ಜೆಕ್ಟ್. ಇದು ದ ಅಥ್ಲೆಟಿಕ್ ಮೀಟ್ ವಿಲ್ ಬಿ ಹೆಲ್ಡ್ ನೆಕ್ಸ್ಟ್ ವೀಕ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ವಿ ಆರ್ ಟಾಕಿಂಗ್ ಅಬೌಟ್ ದ ಅಥ್ಲೆಟಿಕ್ ಮೀಟ್. ದಿಸ್ ಇಸ್ ಸಬ್ಜೆಕ್ಟ್. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ. ಹೂ ಎಕ್ಸ್ಪ್ಲೇನ್ಡ್ ದ ಲೆಸನ್ ಕ್ಲಿಯರ್ಲಿ? ದ ಟೀಚರ್. ಟೀಚರ್ ಈಸ್ ದ ಸಬ್ಜೆಕ್ಟ್. ಅಲ್ಲಿ ಪ್ರನೌನ್ ಇರ್ಬೋದು, ನೌನ್ ಇರ್ಬೋದು ಸಬ್ಜೆಕ್ಟ್ ಸ್ಥಾನದಲ್ಲಿ. ಓಕೆ, ಹಿ ಇರ್ಬೋದು, ಇಲ್ಲಿ ಶಿ ಇರ್ಬೋದು, ಇಟ್ ಇರ್ಬೋದು, ಅದ್ರ ಬದಲಾಗಿ ಹೆಸರು ಇರ್ಬೋದು, ಅಥವಾ ಮತ್ತೊಂದು ಇರ್ಬೋದು. ಲೈಕ್ ದಿಸ್. ದೇ ಪುಟ್ ಆಫ್ ದ ಮೀಟಿಂಗ್. ದೇ ಅನ್ನೋದು ಸಬ್ಜೆಕ್ಟ್. ದೇ ಪುಟ್ ಆಫ್. ಇಲ್ಲಿ ಕೆಲಸ ಮಾಡಿದ ಯಾರು? ಟೀಚರ್. ಇಲ್ಲಿ ಕೆಲಸ ಮಾಡಿದ ಯಾರು? ದೇ. ಅದು ಸಬ್ಜೆಕ್ಟ್. ಓಕೆ, ಈ ಸಬ್ಜೆಕ್ಟ್ ಮುಂದಿದ್ದೆಲ್ಲ ಪ್ರೆಡಿಕೇಟ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಹಿ ಈಸ್ ಎ ಟೀಚರ್, ಹಿ ಸಬ್ಜೆಕ್ಟ್, ಈಸ್ ಟೀಚರ್, ಅದು ಪ್ರೆಡಿಕೇಟ್. ಓಕೆ, ಲೈಕ್ ದಿಸ್. ಇದಕ್ಕೇನಂತೀವಿ? ಸಿಂಪಲ್ ಸೆಂಟೆನ್ಸ್ ಅಂತೀವಿ. ಓಕೆ, ಇಟ್ ಹ್ಯಾಸ್ ಓನ್ಲಿ ಒನ್ ಸಬ್ಜೆಕ್ಟ್ ಅಂಡ್ ಒನ್ ಪ್ರೆಡಿಕೇಟ್. ಇಟ್ ಎಕ್ಸ್ಪ್ರೆಸಸ್ ಸಿಂಗಲ್ ಕಂಪ್ಲೀಟ್ ಐಡಿಯಾ. ಇಟ್ ಈಸ್ ಇಂಡಿಪೆಂಡೆಂಟ್ ಸೆಂಟೆನ್ಸ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಅನದರ್ ಸೆಂಟೆನ್ಸ್ ಆಸ್ ಅದರ್ ಸೆಂಟೆನ್ಸಸ್ ಡೂ. ಲೈಕ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನೋ, ಅಥವಾ ಕಂಪೌಂಡ್ ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗ್ತಾವ. ಅದನ್ನ ಈಗ ಆ ಸೆಂಟೆನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿಲ್ಲ. ಐ ರೆಸ್ಟ್ರಿಕ್ಟ್ ಮೈ ಕ್ಲಾಸ್ ಟು ದಿಸ್ ಟೈಪ್ ಆಫ್ ಸೆಂಟೆನ್ಸ್ ಓನ್ಲಿ. ಸಿಂಪಲ್ ಸೆಂಟೆನ್ಸ್ ಗೆ ಮಾತ್ರ ಈ ಕ್ಲಾಸ್ ಅನ್ನ ಸೀಮಿತಗೊಳಿಸ್ತೀನಿ. ಓಕೆ, ಗ್ರಾಮರ್ ಕೋರ್ಸ್ ದಲ್ಲಿ ಒಂದು ಇನ್ ಡಿಟೇಲ್ ಆಗಿ ನೋಡ್ಕೋತಾ ಹೋಗೋಣ. ಅಂಡ್ ಏನಂತಂದ್ರ, ಈ ಸಿಂಪಲ್ ಸೆಂಟೆನ್ಸ್, ಈ ಸಿಂಪಲ್ ಸೆಂಟೆನ್ಸ್ ಟು ಕಂಪೌಂಡ್ ಟು ಕಾಂಪ್ಲೆಕ್ಸ್ ಮಾಡೋದನ್ನ ಕಲಿಬೇಕು. ಅಂದ್ರ ಕಂಪೌಂಡ್ ದಿಂದ ಸಿಂಪಲ್ ಮಾಡೋದು, ಸಿಂಪಲ್ ದಿಂದ ಕಾಂಪ್ಲೆಕ್ಸ್ ಮಾಡೋದು, ಇವು ಬರ್ತಾವ ಮುಂದೆ. ಇವು ಎಕ್ಸಾಮ್ ಇರ್ತಾವ. ಒಂದ್ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದನ್ನ ಕಂಪೌಂಡ್ ಮಾಡ್ರಿ ಅಥವಾ ಅದನ್ನ ಕಾಂಪ್ಲೆಕ್ಸ್ ಮಾಡ್ರಿ ಅಂತ ಹೇಳ್ತಾರ. ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಅದನ್ನ ಕಂಪೌಂಡ್ ಮಾಡ್ರಿ, ಸಿಂಪಲ್ ಮಾಡ್ರಿ. ಅಥವಾ ಕಂಪೌಂಡ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಇನ್ನೊಂದು ಮಾಡ್ರಿ ಅಂತ ಹೇಳಿರ್ತಾರ. ಕಾಂಪ್ಲೆಕ್ಸ್ ಕಂಪೌಂಡ್ ಮಾಡ್ರಿ ಅಂತ ಹೇಳ್ತಾರ, ಅಥವಾ ಕಂಪೌಂಡ್ ಕಾಂಪ್ಲೆಕ್ಸ್ ಮಾಡ್ರಿ ಅಂತ ಕ್ವಶನ್ ಇರ್ತದ. ಸೊ ಅದು ದಟ್ ಈಸ್ ಡಿಫರೆಂಟ್ ಟಾಪಿಕ್. ಇದಕ್ಕಷ್ಟೇ ನೋಡ್ರಿ, ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಅಂದ್ರೆ ಮಾತ್ರ ತಿಳ್ಕೊಳ್ಬೇಕು ನೀವು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ವರ್ಡ್ಸ್ ಯೂಸ್ಡ್ ಇನ್ ಸಿಂಪಲ್ ಸೆಂಟೆನ್ಸ್. ಇವುಗಳು ಇದ್ದರೆ, ಇವುಗಳಲ್ಲದೇನೆ ಇವು ಕೂಡ ಒಂದು ಸೆಂಟೆನ್ಸ್ ದಲ್ಲಿ ಯೂಸ್ ಆದ್ರ ಇವಕ್ಕ ಸಿಂಪಲ್ ಸೆಂಟೆನ್ಸಸ್ ಅಂತ. ಈ ವರ್ಡ್ಸ್ ಸೆಂಟೆನ್ಸ್ ದಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಬಿಸೈಡ್ಸ್ ಅಂದ್ರ ಇದಲ್ಲದೆ ಅದು ಅಂತಿರಲ್ಲ, ಅದು ಬಿಸೈಡ್ಸ್ ರಾಬಿಂಗ್ ಹಿಮ್ ದೇ ಕಿಲ್ಡ್ ಹಿಮ್. ಓಕೆ,
ಅವನು ದರೋಡೆ ಮಾಡೋದಲ್ದೇ ಕೊಲೆ ಮಾಡಿಬಿಟ್ಟು ಲೈಕ್ ದಿಸ್. ಬಿಸೈಡ್ಸ್ ಕಾರ್ he has a ಬೈಕ್. ಕಾರ್ ಅಲ್ದೇನೆ ಬೈಕ್ನು ಇದೆ ಲೈಕ್ ದಿಸ್. ಬಿಸೈಡ್ಸ್ ಅಂದ್ರೆ ಇದು ಅಲ್ದೇನೆ ಅದು ಬಿಸೈಡ್ ಅಂತ ಇದೆ. ಬಿಸೈಡ್ ಅಂದ್ರೆ ಅದು ಪಕ್ಕದಲ್ಲಿ ಅಂತ. he she sat beside me. My room is beside the road. ಪಕ್ಕದಲ್ಲಿ. ಈ ಬಿಸೈಡ್ಸ್ ಇನ್ ಅಡಿಷನ್ ಟು. ಓಕೆ. ಇನ್ ಸ್ಪೈಟ್ ಆಫ್. ಇನ್ ಸ್ಪೈಟ್ ಆಫ್ ಅಂದ್ರೆ ಬದಲಾಗಿ ಆದಾಗ್ಯೂ ಅಂತಿರಲ್ಲ. ಫಾರ್ ಎಕ್ಸಾಂಪಲ್, ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ he succeeded in his attempt in his exam. ಪಾವರ್ಟಿ ಇದ್ದಾಗಿನೂ ಎಕ್ಸಾಮ್ ದಲ್ಲಿ ಸಕ್ಸಸ್ ಆದ. ಇನ್ ಸ್ಪೈಟ್ ಆಫ್, ಇದಕ್ಕೆ ಡಿಸ್ಪೈಟ್ ಅಂತಾನು ತಗೊಳ್ಬಹುದು ನಾವು. ಡಿಸ್ಪೈಟ್ ಅಂತಾನು ಆಡ್ ಮಾಡಬಹುದು. ಇಲ್ಲಿ ಡಿಸ್ಪೈಟ್ ಬಂದಾಗ ಆಫ್ ಬರೋದಿಲ್ಲ, ಇನ್ಸ್ಪೈಟ್ ಬಂದಾಗ ಆಫ್ ಬರ್ತದೆ. ಡಿಸ್ಪೈಟ್ ಹಿಸ್ ಪಾವರ್ಟಿ ಸಾರಿ ಹೀಸ್ succeeded in his exam. In spite of his poor health, he succeeded in his life. Okay, like this. Despite ಅಂದ್ರೆ ಓಕೆ, ಇನ್ ಸ್ಪೈಟ್ ಆಫ್ ಅಂದ್ರೂ ಓಕೆ. ಇನ್ ಸ್ಪೈಟ್ ತಗೊಂಡ್ರೆ ಆಫ್ ಬರ್ತದ, ಡಿಸ್ಪೈಟ್ ತಗೊಂಡ್ರೆ ಬರುದಿಲ್ಲ. ಓಕೆ. ಓವಿಂಗ್ ಟು. ಓವಿಂಗ್ ಟು ಅಂದ್ರೆ ರೀಸನ್ ಕೊಡುದು. ಓವಿಂಗ್ ಟು ಹೆವಿ ರೇನ್ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್. ಇದು ಉಲ್ಟಾನು ಮಾಡ್ಬೋದು ನೀವು. ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್, ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಓವಿಂಗ್ ಟು ಹೆವಿ ರೇನ್. ಯೂಶುವಲಿ ಮೊದಲು ಬರ್ತದ ಓವಿಂಗ್ ಟು. ಓವಿಂಗ್ ಟು, ಓವಿಂಗ್ ಓ ಟು ಅಲ್ಲ, ಓವಿಂಗ್ ಟು. ಓವಿಂಗ್ ಟು ಅನ್ನೋದು ಒಂದು ಪೊಸಿಷನ್ ಅದು. ಲೈಕ್ ದಿಸ್. ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂದ್ರೆ ಆಲ್ದೋ. ನಾಟ್ ವಿತ್ ಸ್ಟ್ಯಾಂಡಿಂಗ್. ಓಕೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಶಿ ಈಸ್ ಪೂವರ್ ಶಿ ಬಿಕೇಮ್ ಪಾಪ್ಯುಲರ್ ಲೈಕ್ ದಿಸ್. ಆದಾಗ್ಯೂ ಅನ್ನೋದು ಅರ್ಥ. ನಾಟ್ ವಿತ್ ಸ್ಟ್ಯಾಂಡಿಂಗ್. ಈ ವರ್ಡ್ಸ್ ಇದ್ದಾಗ ಆ ಸೆಂಟೆನ್ಸ್ ಏನಾಗಿರ್ತದೆ ಹೇಳ್ರಿ, ಸಿಂಪಲ್ ಸೆಂಟೆನ್ಸ್ ಆಗಿರ್ತದೆ. ಓಕೆ. ಬೀಯಿಂಗ್ ಇನ್ನೊಂದು ಬರ್ತದ, ಬೀಯಿಂಗ್ ದಿಂದ ಚಲೋ ಆಗಿರ್ತದೆ ನೋಡಿ. ಫಾರ್ ಎಕ್ಸಾಂಪಲ್, ಬೀಯಿಂಗ್ ಟಯರ್ಡ್ ದೇ ಸ್ಟಾಪ್ ದ ವರ್ಕ್. ಟಯರ್ಡ್ ಆಗಿತ್ತು, ವರ್ಕ್ ಅನ್ನು ಸ್ಟಾಪ್ ಮಾಡಿದ್ರು. ಬೀಯಿಂಗ್ ಟೀಚರ್, ಓಕೆ, he has to learn some etiquettes like this. Okay. Besides, in spite of, despite, moving to, notwithstanding, these are all words used in simple sentences. ಇವುಗಳು ಸಹಿತ ಒಂದು ಸೆಂಟೆನ್ಸ್ ನಲ್ಲಿ ನೀವು ನೋಡಿದ್ರಿ ಅಂದ್ರೆ ಇವು ಅದಾವ ಅಂತ ಅಂದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಅಂತ ತಿಳ್ಕೊಬೇಕು. ಅಂದ್ರೆ ಸಬ್ಜೆಕ್ಟ್ ಒಂದೇ ಇರ್ಬೇಕು, ಎರಡು ಇರಬಾರ್ದು. ಇವು ಬಳಕೆ ಆಗಿದ್ರು ಮ್ಯಾಮ್ ಸಬ್ಜೆಕ್ಟ್ ಎರಡು ಇರ್ತಾವ, ಅವಾಗ ಎರಡು ಕನ್ಸಿಡರ್ ಆಗೋದಿಲ್ಲ. ಲೈಕ್ ದಿಸ್. ಓಕೆ. ಒಂದೇ ಇರ್ಬೇಕು ಸಬ್ಜೆಕ್ಟ್, ಇವು ಬಳಕೆ ಆಗಿರ್ಬೇಕು. ಲೈಕ್ ದಿಸ್. ಈಗ ನೋಡ್ರಿ, ಈಗ ಯಾವುದು ಈಗ ಹೇಳಿದೀನಿ ನೀವು ತಿಳ್ಕೊಬೇಕು. ಇದು ಸಿಂಪಲ್ ಸೆಂಟೆನ್ಸ್. ಈ ಪುಟ್ ಆಫ್ ಅಂತ ಬರ್ತದ. ಪುಟ್ ಆಫ್ ಅನ್ನೋದು ಫ್ರೇಸಲ್ ವರ್ಬ್ ಇದು. ಹಾಗಲ್ಲ ಹೇಳಿದ್ನಲ್ಲ, ಕೇಮ್ ಅಪ್. ಫ್ರೇಸಲ್ ವರ್ಬ್ ಅಂದ್ರೆ ಒಂದು ವರ್ಬ್ ಇರ್ತದ, ಒಂದು ಪ್ರಿಪೋಸಿಷನ್ ಇರ್ತದ, ಅದಕ್ಕ ಫ್ರೇಸಲ್ ವರ್ಬ್ ಅಂತೀವಿ. ಓಕೆ. ಒಂದ್ ವರ್ಬ್ ಇರ್ತದ, ಒಂದು ಪ್ರಿಪೋಸಿಷನ್ ಇರ್ತದ. ಇಂಥವು ಸಾಕಷ್ಟು ಇದು ಯೂಸ್ ಆಗ್ತಾವ. ಓಕೆ. ಸೆಂಟೆನ್ಸ್ ಅಲ್ಲಿ ಸಾಕಷ್ಟು ಬಳಕೆ ಆಗ್ತಾವ. ದೇ ಪುಟ್ ಆಫ್ ದ ಮೀಟಿಂಗ್, ದೇ ಲುಕ್ ಆಫ್ಟರ್ ಹರ್ ಪೇರೆಂಟ್ಸ್, ಹಿ ಲುಕ್ಸ್ ಆಫ್ಟರ್ ಹಿಸ್ ಪೇರೆಂಟ್ಸ್. ಈಗ ನೋಡಿ, ಪುಟ್ ಒಂದು ವರ್ಬ್, ಆಫ್ ಓಕೆ ಪ್ರಿಪೋಸಿಷನ್. ಒಂದು ವರ್ಬ್ ಇರ್ತದ, ಒಂದು ಪ್ರಿಪೋಸಿಷನ್ ಇರ್ತದ. ಓಕೆ. ಅದಕ್ಕ ಫ್ರೇಸಲ್ ವರ್ಬ್ ಅಂತೀವಿ. ಓಕೆ. ಅಂಡ್ ದೆನ್ ಲುಕ್ ಆಫ್ಟರ್. ಲುಕ್ ಆಫ್ಟರ್, ಲುಕ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳು, ಜೋಪಾನ ಮಾಡಿಕೊಳ್ಳು, ಜೋಪಾನ ಮಾಡು, ಕಾಳಜಿ ವಹಿಸು ಅಂದಂಗ. ಈಗ ಲುಕ್ ಆಫ್ಟರ್ ನಂತರ ನೋಡಲ್ಲ. ಲುಕ್ ಆಫ್ಟರ್ ಅನ್ನೋದು ಒಂದು ಒಂದು ವರ್ಡ್ ಅದ. ಅದಕ್ಕೆ ಒಂದು ಇನ್ನೊಂದು ಅದಕ್ಕೆ ಮೀನಿಂಗ್ ಬೇರೆ ಇರ್ತದ. ಲುಕ್ ಆಫ್ಟರ್ ಅಂದ್ರ ಟೇಕ್ ಕೇರ್ ಆಫ್ ಅಂತ. ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್ ಮಾಡೋದು. ಪೋಸ್ಟ್ ಪೋನ್. ದೇ ಪುಟ್ ಆಫ್ ದ ಮೀಟಿಂಗ್. ಪುಟ್ ಅನ್ನೋದು ಒಂದು ಬೇರೆ ವರ್ಡ್ ಅಲ್ಲ, ಆಫ್ ಅನ್ನೋದು ಒಂದು ಬೇರೆ ವರ್ಡ್ ಅಲ್ಲ. ಇದು ಸೇರಿ ಒಂದು ಮೀನಿಂಗ್ ಕೊಡ್ತಿರ್ತದ, ಬೇರೆ ಮೀನಿಂಗ್ ಕೊಡ್ತಿರ್ತದ. ಪುಟ್ ಆಫ್, ಪೋಸ್ಟ್ ಪೋನ್. ಮತ್ತೆ ನೋಡ್ರಿ, ಸೆಟ್ ಅಪ್ ಅಂತಾರೆ. ಸೆಟ್ ಅಪ್. ಸೆಟ್ ಅಪ್ ಅಂದ್ರ ಸೆಟ್ ಅಪ್ ಅಂದ್ರೆ ಎಸ್ಟಾಬ್ಲಿಷ್ ಅನ್ನಂಗ. ಹಿ ಸೆಟ್ ಅಪ್ ಎ ಕಂಪನಿ ಲೈಕ್ ದಿಸ್. ಒಂದು ವರ್ಬ್, ಒಂದು ಪ್ರಿಪೋಸಿಷನ್ ಎರಡು ಸೇರಿ ಬೇರೆ ಅರ್ಥ ಕೊಡ್ತಿರ್ತಾವ. ಅದಕ್ಕೆ ಅಂತಾರ ಫ್ರೇಸಲ್ ವರ್ಬ್ಸ್ ಅಂತಾರ. ಫ್ರೇಸಲ್ ವರ್ಬ್ಸ್ ಬಹಳ ಇಂಪಾರ್ಟೆಂಟ್ ಇವು. ಎಕ್ಸಾಮ್ಗೆಲ್ಲ ಕೇಳ್ತಿರ್ತಾರ. ಈಗ ಕಮ್ ಅಬೌಟ್ ಅಂತ. ಕಮ್ ಅಬೌಟ್, ಕಮ್ ವರ್ಬ್, ಅಬೌಟ್ ಪ್ರಿಪೋಸಿಷನ್. ಹ್ಯಾಪನ್ ಸಂಭವಿಸು, ಕಮ್ ಅಬೌಟ್ ಲೈಕ್ ದಿಸ್. ಇದೆಲ್ಲ ಸಿಂಪಲ್ ಸೆಂಟೆನ್ಸ್. ನೋಡ್ರಿ,
ವರ್ಬ್ ಸಬ್ಜೆಕ್ಟ್ ಒಂದೇ ಇದೆ. ಸಬ್ಜೆಕ್ಟ್ ದ ಸ್ಕೈ, ಅಥೆಂಟಿಕ್ ಮೀಟ್ ಒಂದೇ ಸಬ್ಜೆಕ್ಟ್, ದ ಟೀಚರ್ ಒಂದೇ ಸಬ್ಜೆಕ್ಟ್, ದೇ ಒಂದೇ ಸಬ್ಜೆಕ್ಟ್, ಎಕ್ಸ್ಪ್ಲೇನ್ಡ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ಡ್ ಇವನ್ನೆಲ್ಲ ಕಲಿತಾ ಹೋಗ್ಬೇಕು ನೀವು. ಓಕೆ, ಪುಟ್ ಆಫ್ ಪುಟ್ ಆಫ್ ಪುಟ್ ಆಫ್, ಲುಕ್ ಆಫ್ಟರ್ ಲುಕ್ಡ್ ಆಫ್ಟರ್ ಲುಕ್ಡ್ ಆಫ್ಟರ್. ಈ ಪುಟ್ ಅನ್ನೋದು ಪುಟ್ಟೆಡ್ ಅಂತ ಹೇಳುದಿಲ್ಲ, ಪುಟ್ ಅನ್ನೇ ಆಗಿರ್ತದ ಮೂರು ಫಾರ್ಮ್ ದಲ್ಲಿ ಅದು. ಓಕೆ, ದಿಸ್ ಇಸ್ ಗಾಟ್ ಸಿಂಪಲ್ ಸೆಂಟೆನ್ಸ್. ನೋಡ್ರಿ, ಈಗ come back to the question. Identify simple sentences in the following. He studied in his native place. ತಿಳ್ಕೊಬೇಕು ನೀವು. ಏನು ಹೇಳಲಾರ್ದೇನೆ ನಾನು ಸಾಮಾನ್ಯವಾಗಿ ಸೆಂಟೆನ್ಸ್ ಅನ್ನ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಈಸಿಯಾಗಿ ಅರ್ಥ ಆಗ್ತದೆ. He studied in city. He studied in his native place. The program will be conducted on Sunday. Okay, we are learning English grammar. The chief minister comes to Dharwad tomorrow. ನೋಡ್ರಿ, ನಿಮಗೆ ಏನು ಹೇಳದೇ ಇದ್ದಾಗನು, ನೀವು ಇಂಗ್ಲಿಷ್ ಗ್ರಾಮರ್ ಕಲಿಯದೇ ಇದ್ದಾಗನು, ನೀವು ಇಂಗ್ಲಿಷ್ ನಲ್ಲಿ ಜೀರೋ ಇದ್ದಾಗನು, ನೀವು ಯು ಆರ್ ಗೆಟಿಂಗ್ ದೀಸ್ ಸೆಂಟೆನ್ಸಸ್. ಓಕೆ, ಯು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಸೆಂಟೆನ್ಸಸ್ ವೆರಿ ಈಸಿಲಿ ವಿತೌಟ್ ಎನಿ ಕನ್ಫ್ಯೂಷನ್. ಓಕೆ, ಅದು he studied in his native place. Simple sentence. He subject ಒಂದೇ ಇದೆ ನೋಡಿ ಸಬ್ಜೆಕ್ಟ್. We came upon a hut where a worker lived. ನೋಡ್ರಿ, we came upon means we discovered, we found, we saw a hut or cottage where a worker lived. ವರ್ಕರ್ ಎಲ್ಲಿ ವಾಸಿಸಿದ್ದ ಆ ಹಟ್ ಅನ್ನ ನಾವು ನೋಡಿದ್ವಿ, ಡಿಸ್ಕವರ್ ಮಾಡಿದ್ವಿ ಅನ್ನೋದರ್ಥ. ಓಕೆ, ನೋಡಿ ಸೆಂಟೆನ್ಸ್ ಹೆಂಗ್ ಮಿಕ್ಸ್ಡ್ ಆಗಿದೆ ನೋಡ್ರಿ. ಅದು ಸೆಂಟೆನ್ಸ್ ಮಿಕ್ಸ್ಡ್ ಆಗಿದೆ. ಎರಡದ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಐತೆ, ಇಲ್ಲಿ ಸಬ್ಜೆಕ್ಟ್ ಐತೆ. ವಿ ಕೇಮ್ ಅಪಾನ್ ಎ ಹಟ್ ಒಂದ್ ಸೆಂಟೆನ್ಸ್ ಇದು. ವಿ ಸಾ ಎ ಹಟ್ ವೇರ್ ವರ್ಕರ್ ಲಿವ್ಡ್ ಇಲ್ಲೊಂದು ಸಬ್ಜೆಕ್ಟ್ ಐತೆ. ಎರಡು ಸಬ್ಜೆಕ್ಟ್ ಅದಾವ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನಂತ ಹೇಳಿದೆ, ಒಂದೇ ಸಬ್ಜೆಕ್ಟ್ ಇರ್ಬೇಕಂತ ಹೇಳಿದ್ದೆ. ವರ್ಕರ್ ಲಿವ್ಡ್ ಅನ್ನೋದು ಒಂದ್ ಸಬ್ಜೆಕ್ಟ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ವರ್ಕರ್ಸ್, ವರ್ಕರ್ ಸಬ್ಜೆಕ್ಟ್, ಲಿವ್ಡ್ lived like this. We subject, came upon a hut. ಇದು ನೆಕ್ಸ್ಟ್ ವರ್ಡ್, ಈ ಇದಕ್ಕೆ ಸಂಬಂಧಪಟ್ಟಂತ ವರ್ಡ್. ಅದಕ್ಕಾಗಿ ಸಬ್ಜೆಕ್ಟ್ ಎರಡರಲ್ಲಿ. ವೇರ್ ಅನ್ನೋದು ಅದು ಏನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ನಡುವೆ ಕ್ವಶನ್ ವರ್ಡ್ ಬರ್ತಿರ್ತಾವ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಂಥವಕ್ಕೆಲ್ಲ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಾರೆ. ಡಿಟೇಲ್ ಆಗಿ ಹೋಗೋದಿಲ್ಲ ನಾನು, ಈ ಸಿಂಪಲ್ ಸೆಂಟೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳ್ತಿರ್ತೀನಿ. ಈಗ ನೋಡ್ರಿ, ಐ ಡೋಂಟ್ ನೋ ಹಿಸ್ ನೇಮ್ ಆರ್ ಐ ಡೋಂಟ್ ನೋ ಹಿಸ್ ಅಡ್ರೆಸ್. ಇಮಿಡಿಯೇಟ್ ಆಗಿ ಗೊತ್ತಾತ್ ನೋಡ್ರಿ, ಐ ಡೋಂಟ್ ನೋ ಹಿಸ್ ಅಡ್ರೆಸ್. ಇದನ್ನೇ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಮಾಡಿ. ಐ ಡೋಂಟ್ ನೋ ವೇರ್ ಹಿ ಲಿವ್ಡ್, ಕನ್ನಡದಲ್ಲಿ ಹೇಳ್ತೀನಿ. ಐ ಡೋಂಟ್ ನೋ ವೇರ್ ಹಿ ಲಿವ್ಡ್, ಅವ ಎಲ್ಲಿ ವಾಸಿಸಿದ್ದಾನ ಅನ್ನೋದು ನನಗೆ ಗೊತ್ತಿಲ್ಲ, ಒಂದ್ ಸೆಂಟೆನ್ಸ್. ಅವನ ಅಡ್ರೆಸ್ ನನಗೆ ಗೊತ್ತಿಲ್ಲ, ಎರಡ್ ಸೆಂಟೆನ್ಸ್. ಯಾವ್ದು ಈಸಿ ಅನ್ಸುತ್ತೆ ನಿಮಗೆ? ಅವ ಎಲ್ಲಿ ವಾಸಿಸಿದ್ದಾನೆಂದು ನನಗೆ ಗೊತ್ತಿಲ್ಲ ಅಂತ ಈಸಿ ಆಗುತ್ತೋ, ಅವನ ಅಡ್ರೆಸ್ ನನಗೆ ಗೊತ್ತಿಲ್ಲ ಅನ್ನೋದು ಈಸಿ ಆಗುತ್ತೋ? ಎರಡು ಸೆಂಟೆನ್ಸ್ ಸೇಮ್ ಅವು. ಅವನ ಅಡ್ರೆಸ್ ನನಗೆ ಗೊತ್ತಿಲ್ಲ ಅನ್ನೋದು ಡೆಡ್ ಈಸಿ ಆಗುತ್ತಾ? ಐ ಡೋಂಟ್ ನೋ ಹಿಸ್ ರೆಸಿಡೆನ್ಸ್ ಅನ್ನೋದು ಡೆಡ್ ಈಸಿ ಆಗುತ್ತಾ? ಓಕೆ, ಅವ ಎಲ್ಲಿ ಸುತ್ತಿಗೊಳಿಸಿ ಮಾತಾಡ್ದಂಗ ಆಗುತ್ತೆ ನೋಡು. ಅವ ಎಲ್ಲಿ ವಾಸಿಸಿದ್ದಾನೆಂದು ನನಗೆ ಗೊತ್ತಿಲ್ಲ, ಅವನ ಹೆಸರು ಏನೆಂದು ನನಗೆ ಗೊತ್ತಿಲ್ಲ ಅನ್ನೋದು ಸರಿಯೋ ಈಜಿಯೋ? ಅವನ ಹೆಸರು ನನಗೆ ಗೊತ್ತಿಲ್ಲ ಅನ್ನೋದು ಈಜಿಯೋ? ಎರಡರಲ್ಲಿ ಹೇಳ್ರಿ. ಅವನ ಹೆಸರು ನನಗೆ ಗೊತ್ತಿಲ್ಲ ಅನ್ನೋದು ಒಂದ್ ಸೆಂಟೆನ್ಸ್. ಅವನ ಹೆಸರು ಏನು ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಈಜಿ. ಅವನ ಹೆಸರು ನನಗೆ ಗೊತ್ತಿಲ್ಲ ಅನ್ನೋದು ಈಜಿ. ಐ ಡೋಂಟ್ ನೋ ಹಿಸ್ ನೇಮ್, ಈಸಿ ಸೆಂಟೆನ್ಸ್. ಐ ಡೋಂಟ್ ನೋ ವಾಟ್ ಹಿಸ್ ನೇಮ್ ಈಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ನಡು ನಡು ಬರ್ತಾವ ನೋಡಿ. ಐ ಡೋಂಟ್ ನೋ ವೈ ಹಿ ಡಿಡ್ಂಟ್ ಕಮ್ ಟು ಕ್ಲಾಸ್. ಅವ ಕ್ಲಾಸಿಗೆ ಯಾಕೆ ಬರ್ಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಕರೆಕ್ಟ್, ಸರಿನೋ ಅಥವಾ ಈಸಿನೋ? I don't know the reason of his absence to the class. I don't know the reason of his absence to the class. Like this. ಅದು ಈಸಿ ಸೆಂಟೆನ್ಸ್. ಹಾಗೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು ನೋಡ್ರಿ, I have no advice for you. I have no advice for you. ಇದು ಈಸಿ ಸೆಂಟೆನ್ಸ್. ಸಬ್ಜೆಕ್ಟ್ ಒಂದೇ ಇದೆ. ರಾಮ went to Madras and made a lot of money. ಇಲ್ಲಿ ಎರಡು ಸೆಂಟೆನ್ಸ್ ಅದಾವ. ರಾಮ went to Madras and Rama made a lot of money. ಎರಡು ಸಬ್ಜೆಕ್ಟ್ಸ್ ಅದಾವ. That is why this is called compound sentence ಅಂತ. And ದಿಂದ ಜಾಯಿನ್ ಆಗಿರ್ತದೆ. Two sentences are combined into single sentence by using and. These are sentences
ಗಿವನ್ ಹಿಯರ್. ಇದರಲ್ಲಿ ಯಾವುದು ಸಿಂಪಲ್ ಸೆಂಟೆನ್ಸ್? ಇದು ಸಿಂಪಲ್ ಸೆಂಟೆನ್ಸ್ ಆಯ್ತು, ಇದು ಸಿಂಪಲ್ ಸೆಂಟೆನ್ಸ್ ಆಯ್ತು. ಎ ಮತ್ತು ಸಿ ಯಾವ್ದು ಆನ್ಸರ್? ಎ ಮತ್ತು ಸಿ. ಇದರಲ್ಲಿ ಎಲ್ಲಿದಾವೆ ಎ ಮತ್ತು ಸಿ? ಎ ಅಂಡ್ ಸಿ ಆರ್ ಕರೆಕ್ಟ್. ಸಿಂಪಲ್ ಸೆಂಟೆನ್ಸ್ ಇವು ಯಾಕಲ್ಲ ಅಂತ ಹೇಳಿದ್ನಲ್ಲ, ಒಂದೇ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದೇ ಸಬ್ಜೆಕ್ಟ್ ಇರ್ಬೇಕು, ಒಂದೇ ಪ್ರೆಡಿಕೇಟ್ ಇರ್ಬೇಕು. ಇವು ಪ್ರೆಡಿಕೇಟ್ ನೋಡ್ರಿ ಎರಡೆರಡು ಅದಾವ ಪ್ರೆಡಿಕೇಟ್. ಇಲ್ಲಿ ಸಬ್ಜೆಕ್ಟ್ ಐದಂತಾನೆ ಅರ್ಥ ಈ ಅದರಲ್ಲಿ ಆ್ಯಂಡ್ ಅನ್ನ ಯೂಸ್ ಮಾಡಿ ನಾವು. ಇಲ್ಲಿ ಒಂದೇ ಸಬ್ಜೆಕ್ಟ್ ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಇಲ್ಲಿ ಎರಡು ಸಬ್ಜೆಕ್ಟ್ ಅದಾವ ವರ್ಕರ್ ಲಿವ್ಡ್ ವಿ ಕೇಮ್ ಅಪಾನ್. ಓಕೆ, this is how you have to solve the question paper. Okay, this is how you have to approach the question paper. Okay, ಅಂದಾಗ ಮಾತ್ರ ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ಇಲ್ಲಿ ನೋಡ್ರಿ ನೀವು ಟೈಪ್ ಆಫ್ ಸೆಂಟೆನ್ಸ್ ಕಲಿತ್ರಿ, ಓಕೆ, ಟೆನ್ಸ್ ಕಲಿತ್ರಿ, ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್ ಕಲಿತ್ರಿ, ಸ್ವಲ್ಪ ಮಾತಾಡೋದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರ್ಬೋದು. ಬಹಳಷ್ಟು ವಿಷಯಗಳನ್ನ ಕಲಿತ್ರಿ. ವರ್ಬ್ ಮೂವ್ ಫಾರ್ಮ್ ವರ್ಬ್ ಅನ್ನ ಕಲಿತ್ರಿ. ನೋಡ್ರಿ ಎಕ್ಸ್ಪ್ಲೇನ್, ಗೋ, ವೆಂಟ್, ಗಾನ್ ಇವೆಲ್ಲ ಅರ್ಥ ಆಗ್ತಾ ಹೋಗ್ತಾವ. ಒಂದು ಕ್ವಶನ್ ಅನ್ನ ಬಹಳ ನೀಟಾಗಿ ಸ್ವಚ್ಛವಾಗಿ ಕಂಪ್ಲೀಟ್ ಆಗಿ ಬಿಡಿಸ್ಬೇಕು. ನೀವು ಮನೆಯಲ್ಲಿ ಕುಂತಾಗ ಅಲ್ಲಿ ಎಕ್ಸಾಮ್ ನಲ್ಲಿ ಅಲ್ಲ, ಮನೆಯಲ್ಲಿ ನೀವು ಸ್ಟಡಿ ಮಾಡುವಾಗ ಈ ತರ ಬಿಡಿಸ್ಬೇಕು. ಓಕೆ, ಬೇರೆ ಸಬ್ಜೆಕ್ಟ್ ಹಾಗೆ. ಓಕೆ, ಏನು ಆ ಟಾಪಿಕ್ ಸಂಬಂಧಪಟ್ಟಾಗ ಏನೆಲ್ಲ ಓದ್ಬೇಕು ಅದನ್ನ ಓದ್ಬೇಕು ಡಿಟೇಲ್ ಆಗಿ. ಅಂದ್ರೆ ಬಹಳಷ್ಟು ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ಕಲಿತೀರಿ. ಓಕೆ, ಲೈಕ್ ದಿಸ್. ಇದು ಇಂದಿನ ಕ್ವಶನ್ ಪೇಪರ್ ದಿಂದ ಕ್ವಶನ್ ನ ಬಿಡಿಸುವುದಿದು. ಓಕೆ, ಮೊನ್ನೆ ನಡೆದಂತ ಕ್ವಶನ್ ಇದು, ಎಕ್ಸಾಮಿನೇಷನ್ ಕ್ವಶನ್ ಇದು. ಅದು 55ನೇದು. ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸಸ್ ಇನ್ ದ ಫಾಲೋವಿಂಗ್. ಸಿಂಪಲ್ ಸೆಂಟೆನ್ಸಸ್ ಇನ್ನೊಂದು ಕಡೆಗೆ ಬರ್ಬೋದು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಹೇಳಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನ ಓದಿ ಅಂದ್ರೆ ಏನಂತ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಹಾಗೆ ಯಾವ್ದೇ ಟಾಪಿಕ್ ಇರ್ಲಿ, ಆರ್ಟಿಕಲ್ ಇತ್ತಂದ್ರೆ ಆರ್ಟಿಕಲ್ ಡಿಟೇಲ್ ಆಗಿ ಓದ್ಬೇಕು. ಒಂದು ಕ್ವಶನ್ ಅಲ್ಲಿ ಇತ್ತು ಅಂತ ಅಂದಾಗ ಮಾತ್ರ ಬೇಗನೆ ಕಲಿತೀರಿ ನೀವು. ಬಹಳಷ್ಟು ವಿಷಯಗಳು ಗೊತ್ತಾಗ್ತಾವ. ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಜ್ಞಾನವನ್ನ ಗಳಿಸ್ಕೋತೀರಿ. ನಿಮ್ಮ ಜ್ಞಾನ ವೃದ್ಧಿ ಆಗತ್ತೆ ಈ ತರ ಮಾಡಿದ್ರೆ. ಇದೇ ಇದ್ರ ಮೇಲೆ ಕ್ವಶನ್ ಓದಿ ದಿಸ್ ಈಸ್ ಆನ್ಸರ್ ಅಂದ್ರೆ ಏನೇನೋ ಅರ್ಥ ಆಗುದಿಲ್ಲ. ಅದು ಹೆಂಗ ಆನ್ಸರ್ ಆಯ್ತು, ಯಾಕೆ ಅದಕ್ಕೆ ಆನ್ಸರ್ ಅಂತ ಹೇಳ್ಬೇಕು, ಉಳಿದಿದ್ವಿ ಯಾಕೆ ಆಗುದಿಲ್ಲ, ಮತ್ತ ಅದ್ರಲ್ಲಿ ಯಾವ ಟಾಪಿಕ್ ಇದಾವ, ಒಂದೇ ಸೆಂಟೆನ್ಸ್ ಅಲ್ಲಿ ಎಷ್ಟು ಟಾಪಿಕ್ ಇದಾವ ನೋಡ್ರಿ. ಕಂಪೌಂಡ್ ಸೆಂಟೆನ್ಸ್ ಅನ್ನೋದು ಒಂದು ಟಾಪಿಕ್ ನೀವು ಓದ್ಬಹುದು. ಇದರಲ್ಲಿ ಟೆನ್ಸ್ ಟಾಪಿಕ್ ಓದ್ಬಹುದು, ವರ್ಬ್ ಟಾಪಿಕ್ ಓದ್ಬಹುದು, ಆರ್ಟಿಕಲ್ ಟಾಪಿಕ್ ಓದ್ಬಹುದು. ಲಾಟ್ ಆಫ್ ಮನಿ. ಸೆಂಟೆನ್ಸ್ ಅಂದ್ರೆ ಐಂಡ್ ದಿಂದ ಜಾಯಿನ್ ಆಗಿದ್ದು ಕಂಪೌಂಡ್ ಸೆಂಟೆನ್ಸ್. ಇದು ಮೇಡ್ ವರ್ಬ್, ಮೇಕ್, ಮೇಡ್. ಇಲ್ಲಿ ಒಂದು ವರ್ಬ್ ಗೋ, ವೆಂಟ್, ಗಾನ್. ಸಬ್ಜೆಕ್ಟ್ ಅಂದ್ರೆ ಏನ್ ತಿಳ್ಕೋಬಹುದು. ಓಕೆ, ನಿಮ್ಗೆ ಗೊತ್ತಿದ್ರು ಸಹಿತ ಮೇಲಿಂದ ಮೇಲೆ ಓದ್ಬೇಕು. ಅಂದ್ರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ, ಬಹಳ ಸಾರಿ ಓದಿದಾಗ ಬೇರೆ ಬೇರೆ ದಿಕ್ಕುಗಳಲ್ಲಿ ಯೋಚನೆ ಮಾಡಕ್ ಕಲಿತೀರಿ. ಅವಾಗ ಒಂದ್ ಓದಕ್ ಹೋಗಿ 10 ಅರ್ಥ ಆಗ್ತಿರ್ತಾವ ನಮ್ಗೆ, 10 ಬೇರೆ ವಿಷಯಗಳು ತಲೆಯಲ್ಲಿ ಅಳಿತಿರ್ತಾವ. ಓಕೆ, ಸೊ ಅದಕ್ಕಾಗಿ ಈ ತರ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು. ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.